ಹಾಯ್ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆ ಕೋಳಿ ಸಾರು ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 7:30 ಆಗಿದೆ. ನಾವು ಒಂದು 6:30 7 ಗಂಟೆ ಆ ಟೈಮಲ್ಲಿ ಅಂದ್ಕೊಂಡಿದ್ದು ಇವಾಗ ಚಿಕನ್ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು. ಆವಾಗ ಅಂದ್ಕೊಂಡು ನನ್ನ ತಮ್ಮಂಗೆ ಹೇಳಿದೆ ತಗೊಂಬಾರ ಅಂತ. ಅವನು ಹೋಗಿ ಕಟ್ ಮಾಡಿಸ್ಕೊಂಡು ಬಂದ. ಅವ್ನು ಕಟ್ ಮಾಡಿಸ್ಕೊಂಡು ಬರೋದಲ್ಲಿ ನಾನೆಲ್ಲ ರೆಡಿ ಮಾಡಿಕೊಂಡು ಇವಾಗ ಒಲೆ ಮೇಲೆ ಮಾಡ್ತಾ ಇರೋದು. ನಾವು ಹೊರ್ಗಡೆ ಮಾಡ್ಕೊಂಡು ಹೊರ್ಗಡೆನೇ ತಿಂತೀವಿ. ಮನೆ ಒಳಗಡೆ ಏನೂ ತೊಗೊಂಡೋಗಲ್ಲ ನಾನ್ ವೆಜ್ದು. ಅದಕ್ಕೆ ಹೊರ್ಗಡೆನೇ ಮಾಡಿ ಹೊರ್ಗಡೆನೇ ತಿಂದು ಕ್ಲೀನ್ ಮಾಡೋದು. ಅದಕ್ಕಂತ ಇವಾಗ ಪಾತ್ರೆ ಇಟ್ಬಿಟ್ಟು ಒಂದು ಪಾತ್ರೆ ಹೀಟ್ ಆದಮೇಲೆ ಅದಕ್ಕೆ ಆಯಿಲ್ ಆ್ಯಡ್ ಮಾಡ್ಕೊತೀನಿ. ಇವಾಗ ಸ್ವಲ್ಪ ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ನೀಟಾಗಿ ಈ ಥರ ಪೇಸ್ಟ್ ಮಾಡಿಕೊಂಡು ಇದನ್ನು ಕಾಯ್ದಿರೋ ಎಣ್ಣೆಗೆ ಈ ಪೇಸ್ಟನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಸ್ಮೆಲ್ಲೆಲ್ಲ ಹೋಗೋ ಥರ ರೋಸ್ಟ್ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ಕ್ಲೀನ್ ಮಾಡಿಟ್ಕೊಂಡಿರೋ ಚಿಕನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಆ ಪೇಸ್ಟ್ ಜೊತೆ ಫ್ರೈ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಇಲ್ಲಿ ಸಾಲ್ಟು ಮತ್ತು ಅರಿಶಿನ ಪುಡಿನೂ ಆ್ಯಡ್ ಮಾಡಿಕೊಂಡು ಒಂದು 10 ಮಿನಿಟ್ಸು ಚೆನ್ನಾಗಿ ಬೇಯಿಸ್ಕೋಬೇಕು. ಕತ್ಲು ಮತ್ತು ತುಂಬ ಗಾಳಿ ಇದೆ. ಏನೇನೋ ಕಷ್ಟಪಟ್ಟು ವೀಡಿಯೋ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಇವಾಗ ಕಾಯಿ, ಟೊಮೊಟೊ, ಗಸಗಸೆ ಅದೆಲ್ಲ ರುಬ್ಕೊಂಡಿರೋ ಪೇಸ್ಟು ಹಾಕ್ಕೋಬೇಕು. ಮತ್ತು ಧನಿಯಾ ಪುಡಿ, ಖಾರದ ಪುಡಿ ರುಬ್ಕೊಂಡಿರೋ ಪೇಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಆ್ಯಡ್ ಮಾಡಿ ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ವಾಟರ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ತುಂಬ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. 1 ಅವರ್ ಬೇಯಿಸ್ಕೊಂಡ್ರೆ ಬೇಯುತ್ತೆ. ಇದು ಮೊಟ್ಟೆ ಕೋಳಿ ತುಂಬ ಟೈಮ್ ತಗೊಳುತ್ತೆ ಬೇಯೋಕ್ಕೆ. ನಾವಿಲ್ಲಿ 1 ಅವರ್ ಬೇಯಿಸಿದ್ವಿ. ಆಮೇಲೆ ನಾನು ಇವಾಗ ಬೆಂದಿದೆಯಾ ಅಂತ ಚೆಕ್ ಮಾಡಿದೆ, ಚೆನ್ನಾಗಿ ಬೆಂದಿತ್ತು. ಸೊ ಫುಲ್ ಚಳಿ ಇತ್ತು. ಅದಕ್ಕೆ ಎಲ್ಲ ಒಲೆ ಹತ್ರನೇ ಕೂತ್ಕೊಂಡು ಸುತ್ತ ಊಟ ಮಾಡೋಣ ಅಂತ ಡಿಸೈಡ್ ಆಗಿ ಅಲ್ಲೇ ಎಲ್ಲ ಇಟ್ಕೊಂಡು ಸರ್ವ್ ಮಾಡಿಕೊಂಡು ಚೆನ್ನಾಗೆ ತಿಂದ್ವಿ. ಎಲ್ಲ ಒಲೆ ಹತ್ರನೇ ಬಿಸಿ ಬಿಸಿ ಸಾಂಬಾರು ಒಲೆ ಮೇಲೆ ಬೇಯ್ತಾ ಇರೋದನ್ನೇ ಹಾಕ್ಕೊಂಡು ತಿಂದ್ವಿ.